ಶವಾಸನ, ಶವ ಆಸನ, ಇದು ಒಂದು ಆಸನನೇ. ಶವಾಸನ ಮಾಡೋದು ತುಂಬ ಈಸಿ ಅನ್ಕೊಂಬಿಟ್ಟಿದ್ದೀರಾ. ಸುಮ್ಮನೆ ಮಲಕ್ಕೊಂಬಿಟ್ಟು ಕಣ್ಣು ಮುಚ್ಕೊಂಬಿಟ್ರೆ ಆಯಿತು ಅಂತೇಳಿ. ಎಲ್ಲದಕ್ಕಿಂತ ಕಷ್ಟಕರವಾದ ಆಸನ ಅಂತಂದರೆ ಶವಾಸನನೇ. ಇದನ್ನು ಮಾಡೋದ್ರಿಂದ ನಾವು ಬೆಳಗ್ಗೆಯಿಂದ ಅಥವಾ 1 ಅವರ್ ಏನು ಮಾಡಿರ್ತೀವಿ, 3/4 ಗಂಟೆ ಅರ್ಧ ಗಂಟೆ ಎಕ್ಸಸೈಸ್ ಮಾಡಿರ್ತೀವಿ. ವ್ಯಾಯಾಮ ಮಾಡೋದ್ರಿಂದ ನಮ್ಮ ಬಾಡಿ ಸ್ಟ್ರೈನ್ ಆಗಿರುತ್ತೆ. ಅಂದರೆ ಕಾಫ್ ಮಸಲ್ಸಿಂದ ಹಿಡಿದು ಟೋಸಿಂದ ಹಿಡಿದು ನೆತ್ತಿ ತನಕ ಪ್ರತಿಯೊಂದು ಭಾಗಗಳನ್ನು ಉಪಯೋಗಿಸಿರೋದ್ರಿಂದ ಏನಾಗುತ್ತೆ, ಎಲ್ಲ ಭಾಗಗಳಿಗೂ ರಿಲ್ಯಾಕ್ಸ್ ಮಾಡಬೇಕು ಶವಾಸನದ ಮುಖಾಂತರ. ಮಾಂಸಖಂಡಗಳು, ಪ್ರತಿಯೊಂದು ನರನಾಡಿಗಳು, ಜಾಯಿಂಟ್ಸ್ಗಳೆಲ್ಲ ರಿಲ್ಯಾಕ್ಸ್ ಮಾಡ್ತಾ ಇರಬೇಕು. ಇದು ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ, ಶವಾಸನ ಮಾಡೋದ್ರಿಂದ ಇಡೀ ಶರೀರಕ್ಕೆ ವಿಶ್ರಾಂತಿ ಸಿಗುತ್ತೆ. ಮನಸ್ಸಿಗೆ, ದೇಹಕ್ಕೆ ಎರಡಕ್ಕೂ ವಿಶ್ರಾಂತಿ ಬೇಕೇ ಬೇಕು. ಕಂಪಲ್ಸರಿ ಎಲ್ಲರೂ ಶವಾಸನ ಮಾಡಲೇಬೇಕು. ಅದು ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ, ಇಡೀ ದೇಹ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಶರೀರ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿದೆ ನಾನು. ಅಂದರೆ ನಿಮಗೆ ಔಷಧಿಯಿಂದನೂ ಸಿಗದೇ ಇರೋವಂಥದ್ದು ಮೆಡಿಸನ್ ಇದರಲ್ಲಿ ಸಿಗುತ್ತೆ. ಅಂದರೆ ಅಷ್ಟು ಉಪಯುಕ್ತ ಆಸನ ಇದು ಶವಾಸನ ಅಂತಂದರೆ. ಅಂದರೆ ಕರೆಕ್ಟಾಗಿ ಪ್ರತಿಯೊಂದು ಭಾಗಗಳನ್ನು ಗಮನಿಸ್ತಾ ರಿಲ್ಯಾಕ್ಸ್ ಮಾಡಿಕೊಂಡು, ಅದನ್ನು ರಿಲ್ಯಾಕ್ಸ್ ಮಾಡಾದಮೇಲೆ ಸಾಕ್ಷೀಭೂತವಾಗಿ ನೋಡ್ತಾ 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 ಒಂದೊಂದೇ ಭಾಗಗಳನ್ನು ಮರಿತಾ ಬಂದು ನಮ್ಮ ಇಡೀ ಶರೀರ ಇರೋದನ್ನೇ ಮರಿಬೇಕು. ಆ ಸ್ಥಿತಿನಲ್ಲಿ ನಾವು ಶವಾಸನ ಮಾಡಬೇಕು. ಸಾಕ್ಷೀಭೂತವಾಗಿ ನೋಡ್ತಾ ಇರಬೇಕು. ಉಸಿರಾಟದ ಕಡೆನೇ ಗಮನ ಕೊಡಬೇಕು. ಈ ಥರ ಮಾಡಿದಾಗ 100% ಅದರಿಂದ ಬೆನಿಫಿಟ್ ಸಿಗುತ್ತೆ. ಅದು ಕರೆಕ್ಟ್ ರೀತಿಯಲ್ಲಿ, ಸರಿಯಾದ ರೀತಿಯಲ್ಲಿ ಮಾಡಿದಾಗ ನಿಮ್ಗೆ ಅದರ ಅನುಭವ ಆಗುತ್ತೆ. ಸುಮ್ಮನೆ ಮಲ್ಕೊಂಡು ಎದ್ದುಬಿಟ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದರಿಂದ ಪ್ರತಿಯೊಬ್ಬರು ಕಂಪಲ್ಸರಿ ಮಾಡಲೇಬೇಕು ಶವಾಸನ. ಮಾಡದೇ ಇದ್ರೆ ಏನಾಗುತ್ತೆ ಅಂದರೆ, ಕೆಲವರು ಹೇಳ್ತಾರೆ, ಕೆಲವರು ಎಷ್ಟೋ ಸಲ ಇಲ್ಲಿ ಅನುಭವ ಆಗಿದೆ ಸ್ಟೂಡೆಂಟ್ಸ್ಗೆ, ನನಗೆ ಅರ್ಜೆಂಟ್ ಇದೆ, ಯಾರೋ ಬರ್ತಾರೆ ಮನೆಗೆ, ಹೋಗಬೇಕು, ಮತ್ತೆಲ್ಲೋ ಹೋಗಬೇಕು, ಕೆಲಸ ಇದೆ, ಬ್ಯಾಂಕ್ ಹೋಗಬೇಕು ಅಂತ ಓಡ್ತಾರೆ. ಓಡಾದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಅವತ್ತೇನಾಯಿತು ಅನ್ನೋದು. ಅಂದರೆ ರಿಲ್ಯಾಕ್ಸ್ ಮಾಡಿದ್ರೆ ಹೋಗಿರ್ತಾರಲ್ಲ, ಇಡೀ ದಿವಸ ಅವರು ರಿಲ್ಯಾಕ್ಸ್ ಸಿಗದೇ ಇರೋದ್ರಿಂದ ರೆಸ್ಟ್ಲೆಸ್ ಆಗಿರ್ತಾರೆ. ಕೋಪ ಬರುತ್ತೆ, ಯಾರಾದರೂ ಮಾತಾಡ್ಸಿದ್ರೆ ಕೋಪ ಮಾಡ್ಕೊಳ್ಳೋದು, ಆಮೇಲೆ ಕೆಲಸಗಳು ಕೆಟ್ಟೋಗೋದು, ಏನೋ ಮಾಡೋಕ್ಕೆ ಹೋಗ್ತಾರೆ, ಏನೋ ಆಗೋದು. ಇಡೀ ದಿವಸ ಅವ್ರಿಗೆ ರಿಲ್ಯಾಕ್ಸ್ ಇಲ್ಲದೆ ಇರೋದ್ರಿಂದ ಮಾನಸಿಕವಾಗಿ ಅವರು ತುಂಬಾ ವ್ಯಥೆ ಪಡ್ತಾ ಇರ್ತಾರೆ. ಅಂದರೆ ಕಷ್ಟ ಆಗ್ತಿರುತ್ತೆ, ಇಡೀ ದಿವಸ ಹಾಗೇ ಇರುತ್ತೆ. ಸುಮ್ಮನೆ ಮಲಕ್ಕೊಳ್ಳೋದಕ್ಕೂ ಶವಾಸನ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅದರಿಂದ ಎಷ್ಟೋ ಜನಕ್ಕೆ ಇಲ್ಲಿ ಅನುಭವ ಆಗಿದೆ. BP ಇರೋರಿಗೆ ಸಡನ್ನಾಗಿ ಮನೆಗೆ ಹೋಗಿದ್ದಾರೆ, ತಲೆ ಸುತ್ತ ಬಿದ್ದಿದ್ದಾರೆ, ಇದೆಲ್ಲ ಅನುಭವ ಆಗಿದೆ. ಹೇಳಿದ್ರೂ ಕೇಳಲ್ಲ. ಈಗ ಅನುಭವಕ್ಕೆ ಬಂದ ಮೇಲೆ ತುಂಬ ಜನ ಈಗ ಎಲ್ಲರೂ ಶವಾಸನ ಮಾಡೇ ಹೋಗೋದು. 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಪ್ರಾಣಾಯಾಮ ಮಾಡದೇ ಇದ್ರೂ ಪರವಾಗಿಲ್ಲ, ನೀವುಗಳು ಶವಾಸನ ಅಂತೂ ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕು. ಇದ್ರ ಉಪಯೋಗ ಪಡ್ಕೋಬೇಕು. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಹೇಗೆ ಮಾಡೋದು, ಮಲಕ್ಕೊಳ್ಳೋದು ಹೇಗೆ ವಾಪಸ್ ಬರೋದು, ಅದು ಇಂಪಾರ್ಟೆಂಟು. ಸುಮ್ಮನೆ ಹೇಗೋ ಮಲಕ್ಕೊಂಡು ಹೇಗೋ ಎದ್ದು ಬರೋದ್ರಿಂದನೂ ನಿಮಗೆ ರಿಲ್ಯಾಕ್ಸ್ ಸಿಗೋದಿಲ್ಲ. ಕರೆಕ್ಟ್ ಸರಿಯಾದ ರೀತಿಯಲ್ಲಿ ವಾಪಸ್ ಬಂದ್ರೇ ನಿಮಗೆ ಇಡೀ ದಿವಸ ನೀವು ಶಾಂತವಾಗಿರೋದು, ಮನಸ್ಥಿತಿ ಶಾಂತವಾಗಿರುತ್ತೆ. ಎಲ್ಲರ ಹತ್ರ ನಗ್ನಗ್ತಾ ಮಾತಾಡ್ತಾರೆ, ಇಲ್ಲಾಂದರೆ ಕೋಪ ಮಾಡ್ಕೊಳ್ಳೋದೆಲ್ಲ ಆಗ್ತಾ ಇರುತ್ತೆ. ಅದರಿಂದ ಇದನ್ನು ನೋಡೋಣ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಶವಾಸನ ಮಾಡಬೇಕಾದ್ರೆ ಬ್ಲ್ಯಾಂಕೆಟ್ ಅಥವಾ ಜಮ್ಖಾನ ಅಥವಾ ಯೋಗ ಮ್ಯಾಟ್ ಯಾವುದಾದ್ರೂ ಒಂದು ಹಾಕ್ಕೊಂಡು ಮಲ್ಕೊಳ್ಳಿ. ಶವಾಸನ ಬರೀ ನೆಲದ ಮೇಲೆ ಮಾಡಬಾರ್ದು. ಬರೀ ನೆಲದ ಮೇಲೆ ಮಲ್ಕೊಂಡು ಮಾಡಿದಾಗ ಏನಾಗುತ್ತೆ, ನಮ್ಮ ಶರೀರದ ಎನರ್ಜಿನೆಲ್ಲ ನೆಲ ಹೀರ್ಕೊಳ್ಳುತ್ತೆ. ಮತ್ತು ಈ ಥರ ಆಗೋದ್ರಿಂದ ಮುಂದೆ ಮೂಳೆ ಸಂಬಂಧಿ ಕಾಯಿಲೆಗಳು, ಅಂದರೆ ಆರ್ಥ್ರೈಟಿಸ್ ಥರದ್ದೆಲ್ಲ ಬರಬಹುದು. ಅದರಿಂದ ಆದಷ್ಟು ಮ್ಯಾಟ್ ಅಥವಾ ಬ್ಲ್ಯಾಂಕೆಟ್ ಏನಾದರೂ ಉಪಯೋಗಿಸ್ಕೊಂಡೇ ಮಾಡಬೇಕು. ಶವಾಸನ ಮಾಡಬೇಕಾದ್ರೆ ಸ್ವಲ್ಪ ಡಾರ್ಕ್ನೆಸ್ ಇರಬೇಕು. ಅಂದರೆ ಕರ್ಟನ್ಗಳಿದ್ರೆ ಕ್ಲೋಸ್ ಮಾಡಿರಬೇಕು, ಬೆಳಕು ಬೀಳಬಾರ್ದು. ಮತ್ತು ಶವಾಸನ ಮಾಡ್ತಾ ಇರಬೇಕಾದ್ರೆ ನಿದ್ದೆ ಬಂದರೆ ತಕ್ಷಣ ಏಳಬಾರ್ದು. ಮನೇಲಿ ಮಾಡೋರು ನಿದ್ದೆ ಮಾಡಿದ್ರೂ ಪರವಾಗಿಲ್ಲ, ನಿಧಾನಕ್ಕೆ ವಾಪಸ್ ಬರಬೇಕು. ವಾಪಸ್ ಬರೋದು ಹೇಗೆ ಅಂತ ತೋರಿಸಿದ್ದೀವಿ, ಅದೇ ಥರನೇ ವಾಪಸ್ ಬರಬೇಕು. ನೋಡಿಕೊಂಡು ಆ ಥರ ಮಾಡ್ಕೊಳ್ಳಿ. ನಿಧಾನಕ್ಕೆ ಕೈ ಬೆರಳು ಚಲಿಸ್ಕೋಬೇಕು, ಕಾಲು ಬೆರಳು ಚಲಿಸಿ ನಿಧಾನಕ್ಕೆ ವಾಪಸ್ ಬರಬೇಕು. ವಾಪಸ್ ಬರುವಾಗ ಸಡನ್ನಾಗಿ ಹೇಳಬಾರ್ದು ನಿದ್ದೆ ಬಂದ್ರೆ. ನೀವು ಅಷ್ಟೊತ್ತು ಶವಾಸನ ಮಾಡಿದಾಗ ಏನು ರಿಲ್ಯಾಕ್ಸ್ ಆಗಿರುತ್ತೆ ಮೈಂಡು ಬಾಡಿ ಎರಡೂ, ಅದು ಡಿಸ್ಟರ್ಬ್ ಆಗುತ್ತೆ, ತಲೆನೋವು ಬರುತ್ತೆ ತಕ್ಷಣ ನೀವು ಮೇಲಕ್ಕೆ ಬಂದರೆ. ಅದಕ್ಕೆ ನಿಧಾನಕ್ಕೆ ವಾಪಸ್ ಬರಬೇಕು. ಈಗ ಅಕಸ್ಮಾತು ಕಣ್ಣಿನ ಮೇಲೆ ಬೆಳಕು ಬೀಳ್ತಾ ಇರುತ್ತೆ, ಕೆಲವ್ರಿಗೆ ಟೆನ್ಷನ್ ಇರೋರಿಗೆ, ಆಂಗ್ಸೈಟಿ ಆ ಥರದ್ದು ಇರುತ್ತಲ್ಲ, ಕಣ್ಣು ಮುಚ್ಚೋಕ್ಕಾಗಲ್ಲ, ಕಣ್ಣು ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಬೆಳಕು ಬೀಳ್ತಾ ಇದ್ದಾಗ್ಲೂ ಕಣ್ರೆಪ್ಪೆಗಳು ಅಳಗಾಡ್ತಾ ಇರುತ್ತೆ. ಅದರಿಂದ ಕಣ್ಣ ಮೇಲೆ ಒಂದು ಬಟ್ಟೆ, ಸಣ್ಣದ ನ್ಯಾಪ್ಕಿನ್ ಏನಾದರೂ ಹಾಕ್ಕೋಬೋದು. ಈ ಥರ ಕಣ್ಣ ಮೇಲೆ ಈ ಥರ ಹಾಕ್ಕೊಂಡು ಇದು ಶವಾಸನ ಮಾಡಿದಾಗ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ. ಡೈಲಿನೂ ಬೇಕಾದ್ರೆ ಈ ಥರ ಶವಾಸನ ಮಾಡುವಾಗ, ನಿದ್ದೆ ಬರಲಿಲ್ಲ ಅಂದಾಗ, ತುಂಬ ಡಿಸ್ಟರ್ಬ್ ಅನಿಸಿದಾಗ ಈ ಥರ ಮಾಡಿದ್ರೂ ಚೆನ್ನಾಗಿ ನಿದ್ದೆ ಮಾಡ್ಬೋದು. ಈ ಥರ ನೇರ ಕೂತಿರಬೇಕು.
ನೇರ ಕೂತ್ಕೊಂಡು ಎರಡು ಕಾಲುಗಳನ್ನು ಸೇರಿಸಿ ಕೈಯಲ್ಲಿ ಇಟ್ಕೊಳ್ಳಿ, ಸೈಡಲ್ಲಿ ಇಟ್ಕೊಳ್ಳಿ. ಇದು ಲಂಬವಾಗಿರಬೇಕು ಕರೆಕ್ಟಾಗಿ. ಸುಮ್ಮನೆ ಹೇಗೋ ಮಲ್ಕೊಳ್ಳೋದಲ್ಲ, ಈ ಥರ ಕೂತ್ಕೊಂಡು ನಿಧಾನ ಹಿಂದಕ್ಕೆ ಮಲ್ಕೋಬೇಕು. ನಿಧಾನ ಈ ಥರ ಹಿಂದಕ್ಕೆ ಮಲ್ಕೊಳ್ಳಿ. ಮಲ್ಕೊಂಡಾಗ ಕೈಗಳನ್ನು, ಹಸ್ತಗಳನ್ನು ಆಕಾಶದ ಕಡೆಗೆ ಹಾಗೆ ಸೀಲಿಂಗ್ ಕಡೆಗೆ ಟರ್ನ್ ಮಾಡ್ಕೊಳ್ಳಿ. ಪಾದಗಳನ್ನು ಸೈಡಿಗೆ ಫ್ರೀ ಬಿಟ್ಬಿಡಿ. ಪಾದಗಳು ಸ್ವಲ್ಪ ಇಷ್ಟ ಅಂತರ ಇಟ್ಕೊಂಡಿರಬೇಕು. ಪಾದಗಳನ್ನು ಸೈಡಿಗೆ ಫ್ರೀ ಬಿಡಿ. ಈಗ ಇವ್ರಿಗೆ ತಲೆ ನೋಡಿ ಸ್ವಲ್ಪ ಇದು ಚಿನ್ನಿ ಲಿಫ್ಟ್ ಆಗಿದೆ. ಲಿಫ್ಟ್ ಆಗಿರೋದ್ರಿಂದ ಇವ್ರಿಗೆ ಹೈಟ್ ಬೇಕು. ಸ್ವಲ್ಪ ತಲೆ ಕೆಳಗಡೆ ಒಂದು ಸ್ವಲ್ಪ ಹೈಟ್ ಕೊಟ್ಟರೆ ರಿಲ್ಯಾಕ್ಸ್ ಆಗುತ್ತೆ. ನೋಡಿ ಇಷ್ಟು ಹೈಟ್ ಕೊಡಬೇಕು ಈ ಥರ. ಈಗ ನೋಡಿ ಚಿನ್ನಿ ಈ ಥರ ಹಣೆ ಲೈನ್ಗಿನ್ನ ಚಿನ್ನಿ ಕೆಳಗಡೆ ಇರಬೇಕು. ಇದು ಮೇಲಿತ್ತು ಅಂದರೆ ಹಿಂಗೆ ಮಾಡಿ ತಲೆ ಎತ್ತಿ ನೋಡಿ, ಈ ಥರ ಇತ್ತು ಅಂದರೆ ಅವ್ರಿಗೆ ಶವಾಸನದಲ್ಲಿ ರಿಲ್ಯಾಕ್ಸ್ ಆಗೋಲ್ಲ. ಅಂದರೆ ಗಲ್ಲಕ್ಕಿನ್ನ ಹಣೆ ಕೆಳಗಡೆ ಹೋಗಿದೆ, ಗಲ್ಲ ಲಿಫ್ಟ್ ಆಗಿದೆ. ಇದು ಈ ಥರ ಇರಬೇಕು ಹೀಗೆ. ಇದು ಭುಜದ ಕೆಳಗಡೆ ಬರಬಾರ್ದು. ಬ್ಲ್ಯಾಂಕೆಟ್ ಎಕ್ಸ್ಟ್ರಾ ಇಟ್ಕೊಂಡಿರೋದು ತಲೆ ಕೆಳಗಡೆನೇ ಬರಬೇಕು. ಈ ಥರ ಇದ್ದಾಗ ಅವ್ರಿಗೆ ಶವಾಸನ ಮಾಡಬೇಕಾದ್ರೆ ರಿಲ್ಯಾಕ್ಸ್ ಆಗಿರುತ್ತೆ. ಕೆಲವ್ರಿಗೆ ಇಷ್ಟು ಎತ್ತರ ಬೇಕಾಗೋದಿಲ್ಲ. ಅಂದರೆ ಇವ್ರು ಏನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಅಷ್ಟು ಎತ್ತರ ಬೇಕಾಗಲ್ಲ. ನೋಡಿ ಇವ್ರಿಗೆ ಸ್ವಲ್ಪ ಎತ್ತರ ಆದರೆ ಸಾಕು. ಎತ್ತರ ಬೇಕು ಅಂತಲೇ ಇಲ್ಲ, ಇವರಿಗೆ ಸ್ವಲ್ಪ ನೋಡಿ ಇಷ್ಟು ಎತ್ತರ ಕೊಟ್ಟರು ಸಾಕು, ಇವ್ರಿಗೆ ರಿಲ್ಯಾಕ್ಸ್ ಆಗುತ್ತೆ. ಈಗ ಹಣೆ ಮತ್ತು ಗಲ್ಲ, ಹಣೆ ಲೈನ್ಗಿನ ಗಲ್ಲ ಕೆಳಗಡೆ ಇರೋದ್ರಿಂದ ರಿಲ್ಯಾಕ್ಸ್ ಆಗುತ್ತೆ. ಇಟ್ಕೊಂಡ್ರೆ ಅನುಕೂಲ. ಇಲ್ಲ ಅಂತಂದರೆ ಇದು ಇಲ್ಲದೇನೂ ಮಾಡ್ಬೋದು. ಮಾಡೋದ್ರಿಂದ ಸ್ವಲ್ಪ ಅವರಿಗೆ ರಿಲ್ಯಾಕ್ಸ್ ಕಷ್ಟ ಆಗ್ಬೋದು. ಚಿನ್ನ ಒಳಗೆ ತೊಗೊಳ್ಳಿ, ಒಳಗೆ ತೊಗೊಳ್ಳಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕೈ ಸ್ಟ್ರೆಚ್ ಮಾಡಿ ಒಂದು ಸಲ ಕೆಳಗಡೆ ಹಾಗೆ ಕೈ ಸ್ಟ್ರೆಚ್ ಮಾಡಿ ಕೆಳಗಡೆ ಬಿಟ್ಟಾಗೇನಾಗುತ್ತೆ, ಈ ಭಾಗ ರಿಲ್ಯಾಕ್ಸ್ ಆಗುತ್ತೆ ನೋಡಿ, ಕುತ್ತಿಗೆ ಭಾಗ. ಬೇಕು ಅಂದರೆ ಇಷ್ಟು ಹೈಟ್ ಇಟ್ಕೋಬೋದು ಹೀಗೆ. ಈ ಥರ ನಾವು ಪ್ರತಿಯೊಂದು ಭಾಗಗಳನ್ನು ರಿಲ್ಯಾಕ್ಸ್ ಮಾಡ್ತಾ ಮಾಡ್ತಾ ನಾನು ಆಮೇಲೆ ಹೇಳ್ತೀನಿ ಹೇಗೆ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತೇಳಿ. ಆ ಥರನೇ ರಿಲ್ಯಾಕ್ಸ್ ಮಾಡ್ಕೋಬೇಕು ಶವಾಸನದಲ್ಲಿ. ನಾಲ್ಗೆ ಸಡಿಲವಾಗಿ ಇಟ್ಕೊಂಡು ಎಲ್ಲ ಮಾಡ್ಕೋಬೇಕು. ಮತ್ತು ವಾಪಸ್ ಬರಬೇಕಾದ್ರೆ ಹೇಗೆ ಬರೋದು ಅನ್ನೋದನ್ನು ತೋರಿಸ್ತೀನಿ. ಈಗ ವಾಪಸ್ ಬರೋದು ಹೇಗೆ ಅಂತ ತೋರಿಸ್ತಾರೆ. ಈಗ ಕೈ ಬೆರಳು ಚಲಿಸ್ಬೇಕು. ಒಂದು 10 ನಿಮಿಷ ಆದಮೇಲೆ ಶವಾಸನ ಮಾಡಾದಮೇಲೆ ಕೈ ಬೆರಳನ್ನ ಈಗ ಮೂವ್ ಮಾಡಬೇಕು. ಅಂದರೆ ಇದಕ್ಕೆ ಮುಂಚೆ ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಉಸಿರಾಟ ಗಮನಿಸಾದ್ಮೇಲೆ ಕೈ ಬೆರಳು ಮೂವ್ ಮಾಡಬೇಕು. ಅದೇ ಥರ ಕಾಲು ಬೆರಳನ್ನು ಮೂವ್ ಮಾಡಬೇಕು. ಈಗ ಎಡಮಂಡಿ ಮಡಿಸಿ. ಇದು ಶವಾಸನದಿಂದ ವಾಪಸ್ ಬರುವಾಗ ಹೇಗೆ ಬರೋದು ಅಂತ ತೋರಿಸ್ತಾ ಇರೋದು. ಈಗ ಬಲಗೈ ಮೇಲಕ್ಕೆ ತೊಗೊಳ್ಳಿ, ಬಲಕ್ಕೆ ಹೊರಳಿ, ಎಡಗೈಯನ್ನು ಮುಂದೆ ಇಟ್ಕೋಬೇಕು. ಇಲ್ಲಾಂದರೆ ಈ ಮಿಸ್ಟೇಕು ಆಗುತ್ತೆ. ಒಂದೊಂದು ಸಲ ಏನಾಗುತ್ತೆ ನೋಡಿ, ಹೀಗೆ ಬರುತ್ತೆ ಕಾಲು, ಹೀಗೆ ಬಂದು ಕೈ ಕೆಲವರು ಹೀಗೆ ಇಟ್ಕೊಂಡಿರ್ತಾರೆ. ಈ ಥರ ಇಟ್ಕೊಂಡು ವಾಪಸ್ ಬರೋಗ್ಲೂ ರಿಲ್ಯಾಕ್ಸ್ ಆಗೋಲ್ಲ. ಇದು ಕೈ ನೆಲದ ಮೇಲೆ ಇರಬೇಕು, ಮಂಡಿನೂ ಹೀಗೆ ಈ ಥರ ಇಟ್ಕೊಂಡು ಸ್ವಲ್ಪ ಹೊತ್ತಿರಬೇಕು. ಒಂದು 5 ಸೆಕೆಂಡ್ಸ್ 10 ಸೆಕೆಂಡ್ ಈ ಥರ ಇದ್ದು ನಿಧಾನ ವಾಪಸ್ ಬರಬೇಕು. ನಿಧಾನ ವಾಪಸ್ ಬಂದು ಕೂತ್ಕೋಬೇಕು. ಕೂತ್ಕೊಂಡಾದಮೇಲೆ ಅಲ್ಲೇ ಪಕ್ಕದಲ್ಲಿ ಫೋಲ್ಡ್ ಮಾಡಿರೋ ಬ್ಲ್ಯಾಂಕೆಟು ಅಥವಾ ದಿಂಬು ಏನಾರ ಇರುತ್ತಲ್ಲ ಅದನ್ನ ಇಟ್ಕೊಂಡು ಹಾಗೆ ಪ್ರಾಣಾಯಾಮಕ್ಕೆ ಕೂತ್ಕೋಬೇಕು. ಈ ಥರ ಅಂದರೆ ರಿಲ್ಯಾಕ್ಸ್ ಮಾಡಿರ್ತಾರಲ್ಲ ಅಷ್ಟೊತ್ತು ಶವಾಸನದಲ್ಲಿ ಈ ಥರ ಕೂತ್ಕೊಂಡು ಆಮೇಲೆ ಪ್ರಾಣಾಯಾಮ ಎಲ್ಲ ಶುರು ಮಾಡಬೇಕು. ಏನೇನಿದೆ ಅದು ವಿಡಿಯೋಸಲ್ಲಿದೆಯಲ್ಲ ಆ ಥರ ಪ್ರಾಣಾಯಾಮ ಮಾಡಿಕೊಂಡು ಆಮೇಲೆ ಇದು ಸ್ವಲ್ಪ ಹೊತ್ತು ಭ್ರಾಮರಿ ಮಾಡಾದ್ಮೇಲೆ ಒಂದು 5 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಆಮೇಲೆ ಪ್ರೇಯರ್ ಮಾಡಿ ಮುಗಿಸ್ಬೇಕು ಕ್ಲಾಸ್. ಈ ಥರ ಮಾಡ್ಕೊಳ್ಳಿ ಮನೇಲಿ ಮಾಡ್ಕೊಳ್ಳೋರು. ಇಡೀ ಶರೀರ ವಿಶ್ರಾಂತಿಯಲ್ಲಿರಲಿ. ಕಾಲು ಬೆರಳಿನಿಂದ ನಡುನೆತ್ತಿಯವರೆಗೆ ಪ್ರತಿಯೊಂದು ಭಾಗಗಳನ್ನು ಸಡಿಲಗೊಳಿಸ್ತಾ ಪ್ರತಿಯೊಂದು ಭಾಗಕ್ಕೂ ವಿಶ್ರಾಂತಿಯನ್ನು ನೀಡ್ತಾ ಬನ್ನಿ. ಮೊದಲಿಗೆ ಪಾದದ 10 ಬೆರಳುಗಳನ್ನು ಗಮನಿಸ್ಕೊಳ್ಳಿ. 10 ಬೆರಳುಗಳಿಗೆ ವಿಶ್ರಾಂತಿ ಕೊಡಿ. ಹಿಮ್ಮಡಿಗಳು, ಟೋಸ್, ಹೀಲ್ಸ್, ರಿಲ್ಯಾಕ್ಸ್ ಯುವರ್ ಆ್ಯಂಕಲ್ ಜಾಯಿಂಟ್ಸ್. ಕಾಲಿನ ಮಡಿಕಟ್ಟುಗಳನ್ನು ವಿಶ್ರಾಂತಿಯಲ್ಲಿರಿಸಿ. ರಿಲ್ಯಾಕ್ಸ್ ಯುವರ್ ಕಾಫ್ ಮಸಲ್ಸ್, ಮೀನಖಂಡದ ಭಾಗ, ಅಲ್ಲಿರುವ ಮಾಂಸಖಂಡಗಳನ್ನು ವಿಶ್ರಾಂತಿಯಲ್ಲಿರಿಸಿ. ರಿಲ್ಯಾಕ್ಸ್ ಯುವರ್ ನೀಸ್, ನೀ ಜಾಯಿಂಟ್ಸ್, ನೀ ಮಸಲ್ಸ್ ರಿಲ್ಯಾಕ್ಸ್. ಮಂಡಿಗಳು, ಮಂಡಿಯ ಸುತ್ತ ಇರುವ ಮಾಂಸಖಂಡಗಳು
ಮಂಡಿ ಚಿಪ್ಪಿನ ಭಾಗಕ್ಕೆ ವಿಶ್ರಾಂತಿ ಕೊಡಿ. ಎರಡೂ ತೊಡೆಗಳು, ತೊಡೆಯ ಮಾಂಸಖಂಡಗಳು, ತೊಡೆಯ ಸ್ನಾಯುಗಳನ್ನು ವಿಶ್ರಾಂತಿಲಿರಿಸಿ. ರಿಲ್ಯಾಕ್ಸ್ ಯುವರ್ ಥೈ ಮಸಲ್ಸ್, ರಿಲ್ಯಾಕ್ಸ್. ಪೃಷ್ಠದ ಭಾಗಕ್ಕೆ ವಿಶ್ರಾಂತಿ ಕೊಡಿ. ರಿಲ್ಯಾಕ್ಸ್ ಯುವರ್ ಹಿಪ್ ಪೋರ್ಷನ್. ಸೊಂಟದ ಸುತ್ತ ಇರುವ ಮಾಂಸಖಂಡಗಳನ್ನು ಗಮನಿಸಿ. ರಿಲ್ಯಾಕ್ಸ್ ಯುವರ್ ವೇಸ್ಟ್ ರೀಜನ್. ಬೆನ್ನಿನ ಭಾಗ, ಬೆನ್ನಿನ ಕೆಳಭಾಗ, ಮಧ್ಯದ ಭಾಗ, ಮೇಲ್ಭಾಗ, ಲೋವರ್ ಬ್ಯಾಕ್, ಮಿಡ್ಲ್ ಬ್ಯಾಕ್, ಅಪ್ಪರ್ ಬ್ಯಾಕ್. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಯುವರ್ ಶೋಲ್ಡರ್ ಬ್ಲೇಡ್ಸ್. ಹೆಗಲೆಲುಬುಗಳನ್ನು ವಿಶ್ರಾಂತಿಯಲ್ಲಿರಿಸಿ. ಎರಡೂ ಭುಜಗಳು. ರಿಲ್ಯಾಕ್ಸ್ ಯುವರ್ ಶೋಲ್ಡರ್ಸ್. ರಿಲ್ಯಾಕ್ಸ್ ಯುವರ್ ಅಪ್ಪರ್ ಆರ್ಮ್. ಎರಡೂ ತೋಳುಗಳು. ಅಲ್ಲಿರುವ ಮಾಂಸಖಂಡಗಳನ್ನು ವಿಶ್ರಾಂತಿಯಲ್ಲಿರಿಸಿ. ಎರಡೂ ಮೊಣಕೈಗಳು. ರಿಲ್ಯಾಕ್ಸ್ ಯುವರ್ ಎಲ್ಬೋಸ್. ರಿಲ್ಯಾಕ್ಸ್ ಯುವರ್ ರಿಸ್ಟ್. ಫೋರ್ ಆರ್ಮ್ ರಿಲ್ಯಾಕ್ಸ್. ಎರಡೂ ಕೈನ ಮಣಿಕಟ್ಟುಗಳನ್ನು ವಿಶ್ರಾಂತಿಯಲ್ಲಿರಿಸಿ. ರಿಲ್ಯಾಕ್ಸ್ ಯುವರ್ ಪಾಮ್ಸ್. ಮುಂಗೈ ಅಂಗೈ ಭಾಗಗಳನ್ನು ವಿಶ್ರಾಂತಿಯಲ್ಲಿರಿಸಿ. ಕೈನ 10 ಬೆರಳುಗಳನ್ನು ಗಮನಿಸಿ. ವಿಶ್ರಾಂತಿಯಲ್ಲಿರಿಸಿ. ಹೊಟ್ಟೆಯ ಮಾಂಸಖಂಡಗಳನ್ನು ಗಮನಿಸಿ. ಹೊಟ್ಟೆಯ ಒಳ ಜೀರ್ಣಾಂಗಗಳನ್ನು ಗಮನಿಸಿ. ಹೊಟ್ಟೆಯ ಸ್ನಾಯುಗಳನ್ನು ಗಮನಿಸಿ. ಪ್ರತಿಯೊಂದು ಭಾಗಗಳಿಗೂ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ. ಎರಡೂ ಪಕ್ಕೆಗಳು, ರಿಬ್ಸ್ ಭಾಗ ವಿಶ್ರಾಂತಿಯಲ್ಲಿರಲಿ. ಎದೆಯ ಭಾಗ ವಿಶ್ರಾಂತಿಯಲ್ಲಿರಲಿ. ಕುತ್ತಿಗೆ ಸುತ್ತ ಇರುವ ಮಾಂಸಖಂಡಗಳು ವಿಶ್ರಾಂತಿಯಲ್ಲಿರಲಿ. ತಲೆಯ ಹಿಂಭಾಗ, ಮಿದುಳಿನ ಭಾಗಕ್ಕೆ ವಿಶ್ರಾಂತಿ ಕೊಡಿ. ಇಡೀ ಮುಖದ ಭಾಗ, ಮುಖದಲ್ಲಿರುವ ಪ್ರತಿಯೊಂದು ಭಾಗಗಳಿಗೂ ವಿಶ್ರಾಂತಿಯನ್ನು ನೀಡ್ತಾ ಬನ್ನಿ. ಕೀಪ್ ಯುವರ್ ಫೇಸ್ ರಿಲ್ಯಾಕ್ಸ್, ಫೇಶಿಯಲ್ ಮಸಲ್ಸ್ ರಿಲ್ಯಾಕ್ಸ್. ಮುಖದ ಸ್ನಾಯುಗಳು, ಮುಖದ ಚರ್ಮ ವಿಶ್ರಾಂತಿಯಲ್ಲಿರಲಿ. ನಾಲಿಗೆ ಸಡಿಲವಾಗಿರಲಿ. ಹಲ್ಲುಗಳನ್ನು ಕಚ್ಚಿರಬಾರ್ದು. ಮೃದುವಾಗಿ ತುಟಿಗಳನ್ನು ಮುಚ್ಚಿ. ರಿಲ್ಯಾಕ್ಸ್ ಯುವರ್ ಚಿನ್, ಗಲ್ಲ. ರಿಲ್ಯಾಕ್ಸ್ ಯುವರ್ ಚೀಕ್ಸ್, ಕೆನ್ನೆಗಳು. ರಿಲ್ಯಾಕ್ಸ್ ಯುವರ್ ಇಯರ್ಸ್, ಕಿವಿಗಳು. ರಿಲ್ಯಾಕ್ಸ್ ಯುವರ್ ಲಿಪ್ಸ್, ತುಟಿಗಳನ್ನು ವಿಶ್ರಾಂತಿಯಲ್ಲಿರಿಸಿ. ಮೂಗಿನ ಭಾಗವನ್ನು ಗಮನಿಸಿ. ಮೂಗಿನ ಭಾಗಕ್ಕೆ ವಿಶ್ರಾಂತಿ ಕೊಡಿ. ಉಸಿರಾಟ ಎರಡೂ ಹೊಳ್ಳೆಗಳ ಮೂಲಕ ಸಹಜವಾಗಿ ಉಸಿರಾಟ ನಡೀತಾ ಇರಲಿ. ವಿಶೇಷವಾಗಿ ಎರಡೂ ಕಣ್ಣುಗಳನ್ನು ಗಮನಿಸಿ. ಕಣ್ಣಿನ ಸುತ್ತ ಇರುವ ನರಗಳು, ಮಾಂಸಖಂಡಗಳು ವಿಶ್ರಾಂತಿಯಲ್ಲಿರಲಿ. ರಿಲ್ಯಾಕ್ಸ್ ಯುವರ್ ಐಸ್, ಐ ಬಾಲ್ಸ್, ಐ ಮಸಲ್ಸ್ ರಿಲ್ಯಾಕ್ಸ್. ಮೃದುವಾಗಿ ಕಣ್ಣನ್ನು ಮುಚ್ಚಿರಬೇಕು. ಕಣ್ರೆಪ್ಪೆ ಕೆಳಗಿಳಿಸಿ. ಕಣ್ಣುಗಳಿಗೆ ವಿಶ್ರಾಂತಿ ಕೊಡ್ತಾ ಇರುವಾಗ ಕಣ್ಣು ಗುಡ್ಡೆಗಳು ಆಳಕ್ಕೆ ಹೋಗ್ತಾ ಅನುಭವ ಆಗ್ತಾ ಇರುತ್ತೆ. ಸಂಪೂರ್ಣವಾದ ವಿಶ್ರಾಂತಿಯನ್ನು ಕೊಡಿ. ಎರಡೂ ಹುಬ್ಬುಗಳು. ರಿಲ್ಯಾಕ್ಸ್ ಯುವರ್ ಐಬ್ರೋಸ್, ಐಬ್ರೋ ಸೆಂಟರ್ ರಿಲ್ಯಾಕ್ಸ್.
ಭ್ರೂ ಮಧ್ಯಭಾಗವನ್ನು ವಿಶ್ರಾಂತಿಯಲ್ಲಿರಿಸಿ. ವಿಶೇಷವಾಗಿ ಐಬ್ರೋ ಸೆಂಟರ್ ವಿಶ್ರಾಂತಿಯಲ್ಲಿರಬೇಕು. ನಮ್ಮ ಎಲ್ಲ ಒತ್ತಡಗಳು ಆಜ್ಞಾಚಕ್ರದಲ್ಲಿರುತ್ತೆ. ಆ ಭಾಗವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಿ. ಹಣೆಯ ಭಾಗಕ್ಕೆ ವಿಶ್ರಾಂತಿ ಕೊಡಿ. ನಡುನೆತ್ತಿಯ ಭಾಗವನ್ನು ವಿಶ್ರಾಂತಿಯಲ್ಲಿರಿಸಿ. ಇಡೀ ಶರೀರಕ್ಕೆ ವಿಶ್ರಾಂತಿ ಕೊಟ್ಟ ನಂತರ ಮನಸ್ಸು ನಿಮ್ಮ ಉಸಿರಾಟದ ಕಡೆಗೆ ಬರಲಿ. ಶರೀರವನ್ನು ಮರೆತು ಕೇವಲ ಮನಸ್ಸು ಉಸಿರಾಟದ ಕಡೆಗೆ. ಉಸಿರಾಟ ನಿಧಾನವಾಗಿ ನಡೀತಾ ಇರಲಿ. ಆಳವಾದ ಉಸಿರಾಟ. ನಿಧಾನ ಉಸಿರನ್ನು ತಗೊಳ್ಳಿ. ನಿಧಾನ ಉಸಿರನ್ನು ಹೊರಗೆ ಬಿಡಿ. ಉಸಿರನ್ನು ಹೊರಗೆ ಬಿಡಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಒತ್ತಡಗಳನ್ನೆಲ್ಲ ಹೊರಗೆ ಹಾಕಿ ಮನಸ್ಸು ಶಾಂತವಾಗ್ತಾ ಬರಲಿ. ಸಹಜವಾದ ಶಾಂತವಾದ ಉಸಿರಾಟದ ಕಡೆಗೆ ನಿಮ್ಮ ಮನಸ್ಸಿರಲಿ. ರಿಲ್ಯಾಕ್ಸ್ and relax. Relax. ಉಸಿರಾಟವನ್ನು ಗಮನಿಸ್ತಾರೆ. ಉಸಿರಾಟದ ಚಲನೆಯನ್ನು ಗಮನಿಸ್ತಾರೆ. ಒಮ್ಮೆ ಇಡೀ ಶರೀರವನ್ನು ಗಮನಿಸ್ಕೊಳ್ಳಿ. ಪಾದದ ಬೆರಳಿನಿಂದ ನಡುನೆತ್ತಿವರೆಗೆ ಪ್ರತಿಯೊಂದು ಅಂಗಾಂಗಗಳನ್ನು ಗಮನಿಸ್ತಾ ಬನ್ನಿ. ನಿಧಾನ ಕೈ ಬೆರಳು ಚಲಿಸಿ. ಕಾಲು ಬೆರಳಿಗೆ ಚಲನೆ ಕೊಡಿ. ಎಡಮಂಡಿಯನ್ನು ಮಡಿಸಿ. ಬಲಗೈ ಮೇಲಕ್ಕೆ ತಗೊಂಡು ಬಲಕ್ಕೆ ಹೊರಳಿ. ಸ್ವಲ್ಪ ಹೊತ್ತು ಹಾಗೇ ಇರಿ. ನೋಡಿ, ಎಲ್ಲರೂ ಎದ್ದಿದ್ದಾರೆ ಶವಾಸನದಿಂದ. ಇವರೊಬ್ಬರು ಚೆನ್ನಾಗಿ ಗಾಢವಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ನಿದ್ದೆ ಹೋದರೂ ಪರವಾಗಿಲ್ಲ, ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಎಲ್ಲ ಯೋಚನೆಗಳನ್ನು ಮರೆತು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಈಗ ಇವರನ್ನು ಹೇಗೆ ಎಬ್ಬರಿಸೋದು ಅಂತಂದರೆ, ಈಗ ಪಕ್ಕದಲ್ಲಿರೋರು ನಿಧಾನಕ್ಕೆ ಕೈ ಮುಟ್ಟಿ ಎಬ್ಬರಿಸ್ಬೇಕು. ಸಡನ್ನಾಗಿ ಎಬ್ಬರಿಸ್ಬಾರ್ದು. ಕೈ ಮುಟ್ಟಿ ನಿಧಾನಕ್ಕೆ ಅಳ್ಳಾಡಿಸ್ಬೇಕು ಅವ್ರ ಕೈ ಬೆರಳನ್ನು. ಅವರು ಹೇಳ್ಬೇಕಾದ್ರೆ ನಿಧಾನಕ್ಕೆ ಎದ್ದೇಳಬೇಕು. ಈ ರೀತಿ ನಿದ್ದೆ ಮಾಡಿದ್ರೆ ಮನೆಯಲ್ಲಿ ಈ ಥರ ಎದ್ದೇಳಬೇಕು. ತೋರಿಸ್ತಾ ಇದ್ದೀನಿ ನೋಡಿ. ಇವರೊಬ್ಬರು ಎಕ್ಸಾಂಪಲ್ ಇವತ್ತು ನಿದ್ದೆ ಮಾಡಿಬಿಟ್ಟಿದ್ದಾರೆ ಚೆನ್ನಾಗಿ.
ನಿಧಾನ ಮೇಲಕ್ಕೆ ಬನ್ನಿ. ಡಿಸ್ಟರ್ಬ್ ಮಾಡ್ದಲೇ ಮೇಲಕ್ಕೆ ಬರಬೇಕು. ಕೂತ್ಕೊಳ್ಳಿ ಆರಾಮಾಗಿ. ಈಗ ನಿಧಾನ ನಿಮ್ಮ ಪ್ರಾಣಾಯಾಮ ಏನಿದೆ, ಶೀತಲಿ ಸದಂತಿ ಯಾವ್ದು ಬೇಕಾದ್ರೂ ಒಂದು ಮಾಡ್ಕೊಳ್ಳಿ. ನಂತರ ನಾಡಿ ಶೋಧನ ಮಾಡಿ, ಭ್ರಾಮರಿ ಮಾಡಿ, ಸ್ವಲ್ಪ ಒಂದು 10 ನಿಮಿಷ ಕೂತ್ಕೊಂಡು ನಂತರ ಪ್ರೇಯರ್ ಮಾಡಿ ಮುಗಿಸ್ಬೇಕು. ಅಂದಿನ ದಿನದ ನಿಮ್ಮದು ಯೋಗಾಸ್ ಕ್ಲಾಸನ್ನು ಮನೇಲಿ ಮಾಡ್ಕೊಳ್ತಾ ಇರೋರು.